ಆಹುತಿ ಬಾಂಬ್ ದಾಳಿಕೋರ ಡಾಕ್ಟರ್ ಉಮರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಉಮರ್ ಇಂಥ ವಿಧ್ವಂಸಕ ಕೃತ್ಯವನ್ನ ಮಾಡೋಕ್ಕೂ ಮುಂಚೆ ತನ್ನ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಸಿಗದಂತೆ ನೋಡಿಕೊಂಡಿದ್ದ. ಅದರ ಬಗ್ಗೆ ಮಾಹಿತಿ ಇದೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಅಕ್ಟೋಬರ್ 30ರಿಂದ 5 ಮೊಬೈಲ್ಗಳು, ಇವನು 5 ಮೊಬೈಲ್ ಯೂಸ್ ಮಾಡ್ತಾ ಇದ್ದ, ಅದೆಲ್ಲವೂ ಸ್ವಿಚ್ ಆಫ್ ಆಗಿತ್ತು. ಫರೀದಾಬಾದ್ನಲ್ಲಿ 2900 ಕೆಜಿ ಸ್ಫೋಟಕ ಪತ್ತೆಯಾದ ಬಳಿಕ ಇವನು ಕೆಲಸಕ್ಕೆ ಗೈರಾಗ್ತಾನೆ. ಫರೀದಾಬಾದ್ನಲ್ಲಿ ಸ್ಫೋಟಕ ಸಿಕ್ಕ ಬಳಿಕ ನಾನು ಸಿಕ್ಕಾಕೊಳ್ತೀನಿ, ನನ್ನ ತನಕ ಬರ್ತಾರೆ ಜೆಕೆ ಪೊಲೀಸರು ಅನ್ನೋದು ಈತನ ಆಲೋಚನೆ ಆಗಿತ್ತು. ಎಲ್ಲಿ ಸಿಕ್ಕಿ ಬೀಳ್ತೀನೋ ಅನ್ನೋ ಭಯದಿಂದ ಆತ ಕಂಡುಕೊಂಡಿದ್ದು ಬಾರ್ಡರ್ನ ಮೂಲಕ ದೆಹಲಿಯನ್ನು ತಲುಪಿಬಿಡೋಣ ಅಂತ. ಅಮೋನಿಯಂ ನೈಟ್ರೇಟು ಡಿಟೋನೇಟರು, ಅಮೋನಿಯಂ ನೈಟ್ರೇಟ್ ಫ್ಯೂಯಲ್, ಅದು ಫ್ಯೂಯಲು ಡಿಟೋನೇಟರ್ ಜೊತೆಗೆ ಕಾರಲ್ಲಿ ಬಂದಿದ್ದ. ನಿಮಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಏನಂದರೆ, ಇವನು ಪೂರ್ತಿಯಾಗಿ ಬಾಂಬನ್ನು ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ. ಆ ಬಾಂಬು ಪ್ರೀಮೆಚ್ಯೂರ್ ಸ್ಟೇಜಲ್ಲಿತ್ತು, ಪ್ರೀಮೆಚ್ಯೂರ್ ಸ್ಟೇಜ್. ಆ ಕಾರಣಕ್ಕೆ ಇಂಟೆನ್ಸಿಟಿ ಜಾಸ್ತಿ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸಾಮಾನ್ಯವಾಗಿ ಉಗ್ರರು ತಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ಸನ್ನು ಬಿಡೋದಿಲ್ಲ. ನಾವು ಐಸಿಸ್ ಮಾಡೆಲಿಂದ ಹಿಡಿದು ಲಷ್ಕರಿಂದ ಹಿಡಿದು ಜೈಷ್ ಎ ಮೊಹಮ್ಮದ್ ತನಕ ನೋಡಿದ್ದೀವಿ. ಇವರು ಕೂಡ ಅದರದ್ದೇ ಭಾಗ ಆಗಿದ್ದರಿಂದ ಹೆಂಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರೋ, ಸಿಕ್ಕಾಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೇನು ಮಾಹಿತಿಗಳು ಸಿಗ್ತಾ ಇದೆ, ಮತ್ತು ಆ ಪ್ರೀಮೆಚರ್ ಬಾಂಬಿಗೆ ಸಂಬಂಧಪಟ್ಟಂತೆ ಏನು ಇನ್ಫಾರ್ಮೇಷನ್ ಇದೆ? ಈಗ ಜಮ್ಮು ಕಾಶ್ಮೀರದ ಆ ಒಂದು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ವೈದ್ಯರು ಅವರ ನೆಟ್ವರ್ಕ್ ಏನಿತ್ತು ಅವರೆಲ್ಲರೂ ಕೂಡ ಸೇರಿ ಅಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ವಿಚಾರದ ಬಗ್ಗೆ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಸಿಕ್ಕಿತ್ತು. ಸೊ ಹೀಗಾಗಿ ಅವರನ್ನು ಸರ್ಚ್ ಆಪರೇಷನ್ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ 4 ವೈದ್ಯರು ಆರಂಭಿಕ ಹಂತದಲ್ಲಿ ಮೊನ್ನೆ ಸಿಕ್ಕಿ ಬೀಳ್ತಾರೆ. ಸೊ ಅವರ ಸಂಪರ್ಕದಲ್ಲಿದ್ದಂತಹ ಡಾಕ್ಟರ್ ಉಮರ್ ಅಲ್ಲಿಂದ ಅಂದರೆ ಬೇರೆ ಭಾಗದಲ್ಲಿ ಇರ್ತಾರೆ, ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ನೇನು 4 ವೈದ್ಯರು ಇನ್ನೇನು ಸಿಕ್ಕಿ ಬಿದ್ರು, ನೆಕ್ಸ್ಟ್ ಆಪ್ಷನ್ ನಾನೇ ಸಿಕ್ಕಿ ಬೀಳ್ತೀನಿ ಅನ್ನುವಂಥದ್ದು ಕೂಡ ಆತನಿಗೆ ಒಂದು ಆತಂಕ ಕಾಡ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಆತ ಅಲ್ಲಿಂದ ತಲೆಮರೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ಈ 4 ವೈದ್ಯರೇನು ಸಿಕ್ಕಿ ಬಿದ್ರಲ್ಲ, ಸೊ ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ನಮ್ಮ ಬೆನ್ನು ಬಿದ್ದಿದ್ದಾರೆ ಅನ್ನುವಂಥದ್ದು ಆ ಒಂದು ವೈದ್ಯರ ಗ್ಯಾಂಗಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ರೂಟ್ಗಳನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಎಕ್ಸಾಕ್ಟ್ ಲೊಕೇಶನನ್ನು ಹುಡುಕೊಂಡು 4 ವೈದ್ಯರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಅವರ ಸಂಪರ್ಕದಲ್ಲಿ ಇದ್ದಂಥದ್ದೇ ಈ ಡಾಕ್ಟರ್ ಉಮರ್ ಮತ್ತು ಆತನ ಸ್ನೇಹಿತ ಮತ್ತು ಪುಲ್ವಾಮಾದಲ್ಲಿದ್ದಂಥ ಓರ್ವ ಡಾಕ್ಟರ್. ಸೊ ಹೀಗೆ ಹಂತವಾಗಿ ಬೇರೆ ಬೇರೆ ಲೊಕೇಶನ್ಗಳನ್ನು ಕೂಡ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ಒಂದು ಅಮೋನಿಯಂ ನೈಟ್ರೇಟ್ ಸ್ಫೋಟಕಗಳನ್ನು I-20 ಕಾರ್ನಲ್ಲಿ ಕೂಡ ತುಂಬಿಸ್ಕೊಂಡು ಇಡೀ ದೆಹಲಿಯಲ್ಲಿ ಅವತ್ತು ಸುತ್ತಾಡ್ತಾ ಇರ್ತಾನೆ. ಆದರೆ ಎಲ್ಲಿ ತಗ್ಲಾಕೊಳ್ತೀನಿ ಅನ್ನುವಂಥ ಆತಂಕ ಇರುತ್ತೆ. ಅದೇ ಗಾಬರಿಯಲ್ಲಿ ಬೇರೆ ಬೇರೆ ಸಿಗ್ನಲ್ಗಳಿಗೂ ಕೂಡ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಇದು ಏನಾದರೂ ಬೇರೆ ಕಡೆ ಸಂಗ್ರಹ ಮಾಡಿ ಇಡ್ಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ಫೋಟ ಆಗ್ಬೋದು, ಅಥವಾ ಏನೋ ಪ್ಯಾನಿಕ್ ಮೋಡ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಡವಟ್ಟನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಇದು ಸ್ಫೋಟ ಆಗಿರ್ಬೋದು ಅನ್ನುವಂತಹ ಅನುಮಾನಗಳನ್ನು ಕೂಡ ಈಗ ತನಿಖಾ ತಂಡದ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.